ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಡಿಫ್ರೆಂಟಾಗಿ ಬಾಳೆಕಾಯಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ಕೊಡ್ತೀನಿ. ಇದನ್ನು ಬಜ್ಜಿ ಅಂತಲೂ ಹೇಳ್ಬೋದು, ಅಥವಾ 65 ಅಂತಲೂ ಹೇಳ್ಬೋದು, ಅಥವಾ ಕಬಾಬ್ ಅಂತಲೂ ಹೇಳ್ಬೋದು. ಯಾಕಂದರೆ ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಂದು ಡಿಫ್ರೆಂಟ್ ಸ್ನ್ಯಾಕ್ಸ್ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಟ್ರೈ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಮೇಲೆ ಇರುವಂಥ ಸಿಪ್ಪೆನ ತೆಗೆದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಚಿಪ್ಸ್ ಮಾಡೋದು ಇರುತ್ತಲ್ವ, ಅದರಲ್ಲಿ ಬೇಕಂದರೆ ನೀವು ಆ ಬಾಳೆಕಾಯಿನ ಲೇಯರ್ ಆಗಿ ನೀವು ಚಿಪ್ಸ್ ಥರ ಕಟ್ ಮಾಡ್ಕೋಬೋದು. ಇಲ್ಲ ಚಾಕುನಲ್ಲಿ ನಿಮಗೆ ಮಾಡೋಕ್ಕೆ ಬರುತ್ತೆ ಅಂದರೆ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಕೂಡ ನೀವು ಈ ಸೈಜಿಗೆ ಮಾಡ್ಕೋಬೋದು. ಇಲ್ಲಾಂದರೆ ನೀವು ರೌಂಡ್ ಕೂಡ ಕಟ್ ಮಾಡ್ಕೋಬೋದು. ನಾನು ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಬೌಲ್ಗೆ ನಾನು 4 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ಮೈದಾ ಹಿಟ್ಟು, ಕಾರ್ನ್ಫ್ಲೋರು, ಕಡಲೆ ಹಿಟ್ಟು ನಾನು ನಿಮಗೆ ಅಳತೆ ಪ್ರಕಾರ ತೋರಿಸಿದ್ದೀನಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 1 ಟೀ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ನಮ್ಮ ಚಾನಲಲ್ಲಿ ಎಷ್ಟೋ ವೆರೈಟಿ ಸ್ನ್ಯಾಕ್ಸ್ ರೆಸಿಪಿ ತೋರಿಸಿದ್ದೀನಿ, ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇವತ್ತು ಮನೇಲಿದ್ದಂಥ ಒಂದು ಸ್ವಲ್ಪ ಚಿಕನ್ 65 ಮಸಾಲ ಪೌಡರ್ 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಚಿಕನ್ 65 ಮಸಾಲ ಪೌಡರ್ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ನಿಮ್ಮ ಹತ್ರ ಬೇರೆ ಯಾವುದಿದ್ರೂ ಯೂಸ್ ಮಾಡ್ಕೋಬೋದು. ಅಥವಾ ನಾರ್ಮಲ್ ಚಿಕನ್ ಕಬಾಬ್ಗೆಲ್ಲ ಪೌಡರ್ ಸಿಗುತ್ತಲ್ಲ, ಅದು ಕೂಡ ಬೇಕಂದರೆ 1 ಟೇಬಲ್ ಸ್ಪೂನ್ ಯೂಸ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಒಂದು 2 ಚಿಟಿಕೆ ಆಗೋಷ್ಟು ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಆಪ್ಷನಲ್ಲು, ಅಪರೂಪಕ್ಕೆ ಯಾವಾಗಾದರೂ ರೆಸಿಪಿ ಮಾಡಿದಾಗ ಮಾತ್ರ ಯೂಸ್ ಮಾಡ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಜಾಸ್ತಿ ಕೂಡ ನಾನು ಯೂಸ್ ಮಾಡೋದಿಲ್ಲ. ಸೊ ಯಾವಾಗ ಒಂದೇ ಥರ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲ, ನಿಮಗೆ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೈ ಚಾನ್ಸ್ ನಿಮ್ಮ ಹತ್ರ ಚಿಕನ್ 65 ಪೌಡರ್ ಇಲ್ಲ ಅಂದರೆ ಕಬಾಬ್ ಪೌಡರ್ ಹಾಕ್ತಿರಲ್ವ, ಅದರಲ್ಲೇ ಕಲರ್ ಕೂಡ ಬರುತ್ತೆ ನಿಮಗೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಹಿಟ್ಟನ್ನ ನಮಗೆ ತರಕಾರಿಗೆ ಅಂಟ್ಕೊಳ್ಳೋ ಥರ ಕಲಿಸ್ಕೋಬೇಕಾದ. ಸೊ ಸ್ವಲ್ಪ ದೋಸೆ ಹಿಟ್ಟಿನ, ಅದು ಇವಾಗ ಬಜ್ಜಿಗೆಲ್ಲ ಕಲಿಸ್ತಿರಲ್ವ, ಅದಕ್ಕಿಂತ ಸ್ವಲ್ಪ ತೆಳು ಕಲಿಸ್ಕೋಬೇಕಾಗುತ್ತೆ. ತುಂಬ ಮಂದನೂ ಅಲ್ಲ, ತುಂಬ ತೆಳು ಅಲ್ಲ. ನಮಗೆ ಹಾಕಿರೋಂಥ ಮಸಾಲೆ ತರಕಾರಿಗೆ ಅಂಟ್ಕೋಬೇಕು, ಆ ಥರ ಕಲಿಸ್ಕೊಳ್ಳಿ. ಉಪ್ಪು ಖಾರ ಚೆಕ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ಗಂಟಿಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು, ಈ ಬ್ಯಾಟರ್ ರೆಡಿಯಾಗಿದೆ. ನೀವು ಬಾಳೆಕಾಯಿ ಪ್ಲೇಸಲ್ಲಿ ನೀವು ಬೇಕಂದರೆ ಮಶ್ರೂಮು, ಪನ್ನೀರು ಅಥವಾ ಆಲೂಗಡ್ಡೆ, ಬೇರೆ ನಿಮ್ಗೆ ಇಷ್ಟವಾಗಿರೋಂಥ ತರಕಾರಿಯಲ್ಲೂ ಮಾಡ್ಕೋಬೋದು, ಅಥವಾ ಚಿಕನಲ್ಲಿ ಕೂಡ ಸೇಮ್ ಪ್ರೊಸೆಸ್ಸೇ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ನಾನು ಒಂದೊಂದೇ ಬಾಳೆಕಾಯಿನ ಡಿಪ್ ಮಾಡಿ ಜಸ್ಟ್ ಅದಕ್ಕೆ ಮೇಲೆ ಅಂಟ್ಕೊಳ್ಳೋ ಥರ ಹಿಟ್ಟನ್ನ ಇದು ಮಾಡ್ತಾಯಿದ್ದೀನಿ. ಪೂರ್ತಿ ಬಜ್ಜಿನ ಮುಳುಗ್ಸಲ್ವಲ್ಲ ಕಡಲೆ ಹಿಟ್ಟಲ್ಲಿ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಈ ಥರ ಮೇಲೆ ಕೆಳಗೆ ಅಂಟಿಸ್ಬಿಟ್ಟು ಅದನ್ನು ಎಣ್ಣೆನಲ್ಲಿ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆದರೆ ಎಣ್ಣೆಯಲ್ಲಿ ನೀವು ಬೇಯಿಸೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ಇದು ಮೇಲೆ ಇರೋಂಥ ಲೇಯರು ನಿಮಗೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಬಾಳೆಕಾಯಿನೂ ಸಾಫ್ಟಾಗಿ ಬೆಂದಿರುತ್ತೆ. ತುಂಬಾ ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ. ಅದು ನಿಮಗೆ ತಿನ್ನೋವಾಗ, ಮಾಡೋವಾಗ ಬಜ್ಜಿ ಥರ ಅನಿಸುತ್ತೆ, ಆದರೆ ನಿಮಗೆ ತಿನ್ನೋವಾಗ ನಿಜವಾಗ್ಲೂ ಬಜ್ಜಿ ಅನಿಸೋದೇ ಇಲ್ಲ. ಒಂದು ಕಬಾಬ್ ತಿಂತಾ ಇದ್ದೀರಾ, ಸೊ ನಾನ್ ವೆಜ್ ತಿನ್ನಲ್ಲ ಅನ್ನೋ ಟೈಮಲ್ಲಿ ನಿಮಗೆ ನಾನ್ ವೆಜ್ ತಿನ್ನಬೇಕು ಅನಿಸಿದಾಗ ಖಂಡಿತ ಈ ಥರ ಕೂಡ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ ಟೇಸ್ಟು. ಸೊ ಇನ್ನೆಲ್ಲ ಆಪ್ಷನಲ್ಲೇ ನಿಮಗೆ ಮನೆಯಲ್ಲಿರುವಂಥ ಬೇಸಿಕ್ ಮಸಾಲೆಗಳೇ. ಖಂಡಿತ ಯಾವಾಗೂ ಒಂದೇ ಥರ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡಿ. ಕೆಲವೊಂದು ತರಕಾರಿಗಳನ್ನ ಇಷ್ಟಪಡೋದಿಲ್ಲ. ಈ ಥರ ತರಕಾರಿನಲ್ಲಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಖಂಡಿತ ಅವ್ರಿಗೂ ಗೊತ್ತಾಗೋದಿಲ್ಲ, ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಒಂದು ಬ್ಯಾಚ್ ಮಾಡಿದ್ದಾಯಿತು. ಸೊ ಒಂದು 3 ಇಂದ 4 ನಿಮಿಷ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡಿ, ಉಳಿದಿರೋದು ಅದೇ ಥರ ಮಾಡ್ಕೊತೀನಿ. ಹಾಗೆ ಇದಕ್ಕೆ ಫೈನಲ್ ಆಗಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಒಗ್ಗರಣೆ ಹಾಕ್ಕೊತೀನಿ. ಯಾಕಂದರೆ ಇದ್ರ ಜೊತೆ ತಿನ್ನೋವಾಗ ಕರ್ಬೇವಿನ ಸೊಪ್ಪು ಫ್ಲೇವರ್ ಕೂಡ ಸಖತ್ತಾಗಿರುತ್ತೆ. ಸೊ ಖಂಡಿತ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಯಾವ ಥರ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ರೆಸಿಪಿ, ಇದಕ್ಕೆ ಒಂದು ಡಿಫ್ರೆಂಟ್ ಹೆಸರು ನಿಮಗೆ ಗೊತ್ತಿದ್ರೆ ಕೂಡ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.